ನೋಡಿಪ್ಪ, ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಪ್ರಶ್ನೆ ಹೇಳಿದ್ದೀನಿ. ಲಿಂಗಾಯತರು ಸಭೆ ಮಾಡ್ಬೋದು, ತಪ್ಪೇನಿದೆ? ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಪಡಬೇಕು, ಉಪಪಂಗಡಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿರೋಕ್ಕೆ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ ಥರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೊಂದು ಕಮಿಟಿಯನ್ನು. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದ್ದೀವಿ. ಜೀರ್ಣೋದ್ಧಾರ ಆಗಬೇಕು ಎಲ್ಲ ಸಣ್ಣ ಸಂಸ್ಕೃತಿ ಕೇಳಿದ್ದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ನಿಮ್ಮೊಬ್ಬರು ಪಡ್ಕೊಂಡ್ರೆ ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯಕ್ಕೆ ವಹಿಸ್ತೀರಿ ನೀವು. ತಪ್ಪೇನಿಲ್ಲ, ಅದರಂತೆ ಎಲ್ಲರೂ ಎಲ್ಲ ಸಮುದಾಯಗಳು ಕೂಡಿದ್ರು ತಪ್ಪೇನಿಲ್ಲ ಅಂತಲೂ ಹೇಳಿದ್ದೀನಿ. ಪೂರ್ತಿ ನೋಡಿರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದುಳಿದವರು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿ ಹಚ್ತೀರಲ್ಲ, ಅದನ್ನು ಹೇಳಿದ್ದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಯಾರೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ, ಅದು ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಒಕ್ಕಲಿಗರಿರ್ಬೋದು, ಹಿಂದುಳಿದವರು ಇರ್ಬೋದು, ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತಿನ ದಿವಸ ಅಂತಿಮ. ಇವತ್ತಿನ ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ. ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಾವು ನಮ್ಮ ಮುಖ್ಯಮಂತ್ರಿ ಅಂದರೆ ಅದು ಆಗದರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ. ಅದನ್ನು ಹೇಳಿದ್ದೀನಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು 186 ಸೀಟ್ ಪಡ್ಕೊಂಡಿದ್ದೀವಿ. ನೀನು ತಪ್ಪಾಗಿ ಹೇಳಿದ್ದೀನಿ. ನಾನು 178 186 ಸೀಟ್ಸ್ ನನ್ನ ಪ್ರಕಾರ. ವೀರೇಂದ್ರ ಪಾಟೀಲ್ದಾಗ 186 ಸೀಟು ಲಿಂಗಾಯತರ ನೇತೃತ್ವ ವಹಿಸ್ಕೊಂಡ ಮೇಲೆ ಇವತ್ತು ದಿವಸ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ. ಕರೆಕ್ಟಾ? ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು. ಅದ್ರ ಪರಿಣಾಮ ಏನು ಪಟ್ವಿ ನಾವು? ನಾನು ಒಬ್ಬ ಶಾಸಕವಾಗ 186 ಹೋಗಿ 36ಕ್ಕೆ ಬಂದಿವಿ. 150 ಸೀಟ್ ಕಡಿಮೆ ಆಯ್ತು ನಮಗೆ. ಲಿಂಗಾಯತರದ್ದು ಪ್ರಭಾವ ಇದೆ, ಒಕ್ಕಲಿಗರದ್ದು ಪ್ರಭಾವ ಇದೆ, ದಲಿತರದ್ದು ಇದೆ, ಹಿಂದುಳಿದವ್ರದ್ದು. ಎಲ್ಲರೂ ಕೂಡಿದಾಗ ಪಕ್ಷ. ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆ ಏನಾದರೂ ಇರ್ತಿದ್ರೆ ಅದು ತಪ್ಪು. ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು, ಕಂಬಾರ, ಕುಂಬಾರ, ಪತ್ತಾರ ಏನೇನಿದಾವಲ್ಲ, ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೋತವೆ. ಅವರೆಲ್ಲರೂ ಕೂಡಿಸಿದ್ರೆ ಅವರೇ ಒಂದು 10-20% ಆಗ್ತಾರೆ. ಸರ್, ಇತಿಹಾಸವನ್ನು ಹೇಳೋ ಮೂಲಕ ಮತ್ತು ಅಂಕಿ ಸಂಖ್ಯೆ ಅಂದರೆ 37 ಅಂತ ಹೇಳೋ ಮೂಲಕ ಕರೆಕ್ಟ್ ಮಾಡಿದ್ರ ಅಂತ ಸರ್. ಡಿಮಾಂಡ್ ನಾನು ಏನು ಹೇಳಿದ್ದೀನಿ ಇವತ್ತು, ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ. ಅದು ಕೇಳಿದ ಮೇಲೆ ಹೇಳಿದ್ದೀನಿ. ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಿದ್ದಾರೆ.